ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದು ಗೋಡೆಯನ್ನು ಹೊಲಸು ಮಾಡ್ತಾ ಇದ್ದಾರೆ, ಅಥವಾ ಸ್ಕೆಚ್ ಪೆನ್ನು ಅಥವಾ ಪೆನ್ನು ಪೆನ್ಸಿಲು ಮಾರ್ಕ್ ಏನಾದರೂ ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ ಕಲೆ ಬಿದ್ದು ಅದರಿಂದ ನಿಮ್ಗೆ ಮತ್ತೇನಾದರೂ ಪೇಂಟ್ ಮಾಡಿಸ್ಬೇಕು, ಈ ರೀತಿಯಾಗಿ ಏನಾದರೂ ಟೆನ್ಷನ್ ಅನ್ನಿಸ್ತಿತ್ತಂದ್ರೆ ಅದಕ್ಕೊಂದು ಇವತ್ತು ಸೂಪರ್ ಆಗಿರೋಂಥ ಸೊಲ್ಯೂಷನನ್ನು ತಂದಿದ್ದೀನಿ. ನೋಡಿರಿ, ಇದು ನನ್ನ ಮನೆಯಲ್ಲಿ ನಾನು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನೋಡಿರಿ ಯಾವ ರೀತಿಯಾಗಿ ಎಲ್ಲ ಪೆನ್ಸಿಲ್ ಮಾರ್ಕನ್ನು ಮಾಡಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ನ ಮನೇಲಿರುವಂಥ ಕೆಲವೊಂದಿಷ್ಟು ಪದಾರ್ಥಗಳಂತಂದ್ರೆ ಕೋಲ್ಗೇಟು, ಆಮೇಲೆ ಒಂದು ಲಿಂಬು ಹಣ್ಣು ಮತ್ತು ಅಡುಗೆ ಸೋಡಾ. ಇವು ಮೂರಿದ್ರೆ ಸಾಕು, ನಮ್ಗೆ ಮತ್ತೆ ಪೇಂಟ್ ಮಾಡಬೇಕನ್ನೋ ಅಂದಂಥ ಟೆನ್ಷನ್ ಇರೋದಿಲ್ಲ. ಹಾಗಿದ್ರೆ ಒಂದು ಬೌಲ್ ಒಳಗೆ ನಾನು ಇವಾಗ ಕೋಲ್ಗೇಟನ್ನು ಹಾಕ್ಕೊಂಡಿನಿ, ಅದಕ್ಕೆ ನಿಂಬೆ ರಸವನ್ನು ಹಿಂಡ್ಕೊಂಡಿನಿ, ಆಮೇಲೆ 1 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಸೋಡಾವನ್ನು ಹಾಕೋತಾ ಇದ್ದೀನಿ. ಸೊ ಇವು ಮೂರನ್ನು ನಾವು ನೀಟಾಗಿ ಪೇಸ್ಟನ್ನು ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋಕೆ ನಾನು ಒಂದು ವೇಸ್ಟ್ ಆಗಿರುವಂಥ ಬ್ರಷನ್ನು ತೊಗೊಂಡಿದ್ದೀನಿ. ಇದರಿಂದ ನೀಟಾಗಿ ನಾವು ಇವಾಗ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೇಳಿ ನೀವು ಲೈವ್ ಆಗಿ ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಎಲ್ಲ ಗಲೀಜಾಗಿರೋಂಥ ಗಾಡಿ ಮೇಲೆ ಬ್ರಷಿಂದ ನೀಟಾಗಿ ಉಜ್ಲಾಕತ್ತೀನಿ. ಸ್ವಲ್ಪ ಜಾಸ್ತಿನ ಭಾರ ಹಾಕಿ ಉಜ್ಜಬೇಕು, ಯಾಕಂತಂದರೆ ಸ್ವಲ್ಪ ಕಲಿ ಇರ್ತದಲ್ಲ, ಹಾಗಾಗಿ ಜಾಸ್ತಿ ಭಾರ ಹಾಕಿ ಉಜ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಲಿ ಹೋಗ್ತಾ ಇದೆ ಅಂಥೇಳಿ. ಇದನ್ನು ನಾವು ಒಂದು ಸ್ಪಂಜ್ ಇಲ್ಲ ಅಂತಂದ್ರೆ ಒಂದು ಸ್ಪಂಜ್ ಟೈಪ್ ಇರುವಂಥ ಮೆತ್ತಗಂದ ಬಟ್ಟೆಯನ್ನು ಹಸಿ ಮಾಡಿ ಅದ್ರ ಮೇಲೆ ಒರೆಸಿದೀವಿ ಅಂತಂದ್ರೆ ಆಗಿರುವಂಥ ಕಲಿಗಳು ಹೋಗ್ತಾವೆ. 100% ಇದು ಗ್ಯಾರಂಟಿಯಾಗಿ ವರ್ಕ್ ಆಗುತ್ತೆ. ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿರಿ. ಯಾವುದೇ ರೀತಿಯಾದಂಥ 1 ರೂಪಾಯಿನೂ ಖರ್ಚಿಲ್ಲದ ಮನೆಯಲ್ಲಿರೋ ಅಂಥ ಐಟಮ್ಸನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಕಲೆಯನ್ನು ಹೋಗ್ತಿರ್ತಾವೆ ಅಂತೇಳಿ. ಈಗ ನೋಡಕತ್ತೀರಿ ನೀವು ಎಷ್ಟೆಲ್ಲ ಕಲೆಯಾಗಿತ್ತು, ಯಾವ ರೀತಿಯಾಗಿ ಹೊಲಸು ಹೊಂಡ್ಲಾಕತ್ತದ ಅಂಥೇಳಿ. ನೋಡಿರಿ, ಬಟ್ಟೆಲಿಂದ ಕ್ಲೀನ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಹಾಗಿದ್ರೆ ಇದೇ ಥರ ಮತ್ತು ಯಾವುದಾದ್ರೂ ನಿಮ್ಗೆ ಟಿಪ್ಸ್ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಮತ್ತು ಇದು ನೀವು ಟ್ರೈ ಮಾಡಿ ವರ್ಕ್ ಆಗ್ಯದೋ ಇಲ್ಲ ಅಂಥೇಳಿ ನನಗೆ ಕಮೆಂಟ್ ಮಾಡಿರಿ. ಇದಕ್ಕೇನು ನಾವು ಯಾವುದೇ ರೀತಿಯಾದಂಥ ಅಮೌಂಟನ್ನು ವೇಸ್ಟ್ ಮಾಡುವಂಗೂ ಇಲ್ಲ. ಮನೆಯಲ್ಲಿರುವಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನ ಯೂಸ್ ಮಾಡಿನ ಮಾಡಕತ್ತೀವಿ. ಸೊ ಹಂಗಾಗಿ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿದ್ದಾವೆ, ಟೆನ್ಷನ್ ಕೊಡ್ತಿದ್ದಾವೆ, ನೀವು ಕೂಡ ಇದನ್ನು ಟ್ರೈ ಮಾಡಿರಿ. ಇವಾಗ ನೋಡಿರಿ ಎಷ್ಟೆಲ್ಲ ಕ್ಲೀನ್ ಆಗ್ಲಾಕತ್ತೈತಿ ಅಂತ ಹೇಳಿ. ಸೊ ಇದನ್ನು ಬಿಫೋರ್ ಆಫ್ಟರ್ ಕೂಡ ಲೈವ್ ಆಗಿನ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿರಿ ನೀವು, ಆಫ್ಟರ್ ನಮ್ಮದು ಮನೆ ಗೋಡಿ ಯಾವ ರೀತಿಯಾಗಿ ಕ್ಲೀನ್ ಆಗೈತೆ ಅಂತ ಹೇಳಿ. ನಮಗೂ ಟೆನ್ಷನ್ ಆಗಿಬಿಟ್ಟಿತ್ತು, ನಾವು ಇರೋದು ಬಾಡಿಗೆ ಮನೇಲಿ, ಇದೆಲ್ಲ ಹೆಂಗಪ್ಪ ಅಂಥೇಳಿ. ಇವಾಗ ನೋಡ್ತಿರ್ಬೋದು ನೀವು ಲೈವ್ ಆಗಿ. ಇಲ್ಲಿ ನೋಡಿರಿ ಬಿಫೋರು ಆಫ್ಟ್ರೂ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.